ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಅನುಚಿತ ಆಹಾರ ಕ್ರಮ ಹಾಗೂ ಪ್ರಕೃತಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಚಳಿಗಾಲದಲ್ಲಿ ಉಲ್ಬಣಗೊಳ್ಳುವಂತಹ ಅಸ್ತಮಾ ಮತ್ತು ಅಲರ್ಜಿ ಚಿಕಿತ್ಸೆ ಯಾವ ರೀತಿ ಮಾಡಬೇಕು, ಈ ಅಸ್ತಮಾ ಅಂತ ಅಂದ್ರೆ ಯಾವ ಕಾರಣಗಳಿಂದ ಇದು ಬರುತ್ತೆ, ಇನ್ನು ಅಲರ್ಜಿ ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಅಲರ್ಜಿ ಉಂಟಾಗುತ್ತೆ, ಕೆಲವರಿಗೆ ಆಹಾರದಲ್ಲಿ ಅಲರ್ಜಿ ಇರುತ್ತೆ, ಜೊತೆಗೆ ಪ್ರಕೃತಿಯಲ್ಲಿ ಏನಾದರೂ ಓಡಾಡುವಂಥ ಸಂದರ್ಭದಲ್ಲಿ ಡಸ್ಟ್ ಇಂದ ಕೂಡ ಅಲರ್ಜಿ ಆಗುತ್ತೆ, ಯಾವುದಾದ್ರೂ ಸ್ಮೆಲ್ ಇಂದ ಕೂಡ ಅಲರ್ಜಿ ಆಗುತ್ತೆ. ಈ ಅಲರ್ಜಿಗೆ ಚಿಕಿತ್ಸಾ ವಿಧಾನ ಹೇಗೆ, ಆಹಾರ ಕ್ರಮ ಹೇಗಿರಬೇಕು, ಜೀವನ ಶೈಲಿ ಯಾವ ರೀತಿ ಇರಬೇಕು, ಇನ್ನು ಚಿಕಿತ್ಸೆಯನ್ನ ಯಾವ ರೀತಿ ಪಡೆದುಕೊಳ್ಬೇಕು, ಹೋಮಿಯೋಪತಿಯಿಂದ ಯಾವ ರೀತಿ ಕ್ಯೂರ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹೋಮಿಯೋಪತಿ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಆಲ್ಗುಡ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ನಮಸ್ತೆ. ಚಳಿಗಾಲ ಆದ್ರೂ ಈ ಸಂದರ್ಭದಲ್ಲಿ ಅಸ್ತಮಾ ಮತ್ತೆ ಅಲರ್ಜಿಯಿಂದ ಯಾರೆಲ್ಲ ಬಳಲ್ತಾ ಇರ್ತಾರೋ ಅವ್ರಿಗೆ ರೋಗ ಉಲ್ಬಣ ಆಗುವಂತ ಸಮಯ ಅಂತ ಹೇಳ್ಬೋದು. ಸೊ ಮೊದಲಿಗೆ ಅಲರ್ಜಿ ಬಗ್ಗೆ ಮಾತನಾಡೋಣ. ತುಂಬಾ ಜನರಿಗೆ ಅಲರ್ಜಿ ಅಂತ ಅಂದ್ರೆ ಯಾವ ರೀತಿ ಉಂಟಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಒಂದ್ ರೀತಿ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಅಷ್ಟೊಂದೇನು ಸಮಸ್ಯೆ ಕೊಡಲ್ವಲ್ಲ, ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ಅಂತ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಬಟ್ ಮುಂದೆ ಒಂದು ದಿನ ಬಹುದೊಡ್ಡ ಕಾಯಿಲೆಯಾಗಿ ಇದು ಮಾರ್ಪಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮೊದಲಿಗೆ ಪ್ರಾಥಮಿಕವಾಗಿ ಈ ಅಲರ್ಜಿ ಅಂತ ಅಂದ್ರೇನು, ಯಾವ್ಯಾವ ಕಾರಣಗಳಿಂದ ಇದು ಬರಬಹುದು ಅಂತ ತಿಳಿಸ್ಕೊಡಿ. ಸೊ ಜನರಲಿ ಈಗ ಎಷ್ಟೋ ಜನ ಪೇಷಂಟ್ ಕ್ಲಿನಿಕಲ್ಲಿ ವಿಸಿಟ್ ಆಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸೊ ಅಲರ್ಜಿ ಅಂದ್ಕೊಳ್ಳೇ ಸೊ ಅದರದೇ ಆದ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸ್ವಲ್ಪ ಜನ ಹೇಳ್ತಿರ್ತಾರೆ ರಿಪೀಟೆಡ್ ಆಗಿ ಸ್ವಲ್ಪ ಕೆಮ್ಮು ಬರ್ತಾ ಇದೆ, ನೆಗಡಿ ಆಗ್ತಾ ಇದೆ, ಅಥವಾ ಮುಂಜಾನೆ ಎದ್ಕೊಳ್ಳೆ ಸೀನ್ಗಳು ಬರ್ತಾ ಇದೆ, ಅಥವಾ ರಾತ್ರಿ ಮಲಗಿದಾಗ ಮೂಗು ಕಟ್ಕೊಳ್ತಾ ಇರುತ್ತೆ, ಅಥವಾ ಈ ಒಂದು ಉಸಿರಾಟದ ಸಮಸ್ಯೆ ಆಗ್ತಾ ಇರೋದು ನೋಡ್ತಾ ಇದ್ದೀವಿ, ಅಥವಾ ಗಂಟ್ಲಲ್ಲಿ ಕೆರೆತ ಬರ್ತಾ ಇರೋದು, ಅಥವಾ ಮುಖ ಎಲ್ಲ ಭಾರ ಅನಿಸೋದು, ಅಥವಾ ಕಣ್ಣು ಕೆಂಪಾಗೋದು, ಕಣ್ಣಿಂದ ನೀರು ಕಡಿಯೋದು. ಸೊ ಈ ರೀತಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಆದರೆ ಅಲರ್ಜಿ ಅಂದಾಗ ಪ್ರತಿಯೊಬ್ಬ ಪೇಷಂಟು ಅವ್ರದ್ದೇ ಆದ ಒಂದು ಡಯಾಗ್ನೋಸಿಸ್ ಜೊತೆಗೆ ಬರ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಡಯಾಗ್ನೋಸಿಸ್ ಅಂದರೆ ಈಗ ಒಂದಿಷ್ಟು ಪೇಷಂಟ್ ನಾವು ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ, ನನಗೆ ಡಸ್ಟ್ ಅಲರ್ಜಿ ಇದೆ. ಸ್ವಲ್ಪ ಪೇಷಂಟ್ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ, ನನಗೆ ಕೋಲ್ಡಿಂದ ಅಲರ್ಜಿ ಆಗ್ತಿದೆ, ಅಥವಾ ಸ್ವಲ್ಪಷ್ಟು ಈ ಥರ ಫುಡ್ ಪದಾರ್ಥಗಳಲ್ಲಿ ಈ ಒಂದು ಫುಡ್ ತೊಗೊಂಡಾಗ ನನಗೆ ಅಲರ್ಜಿ ಆಗ್ತಾ ಇದೆ, ಅಥವಾ ವೆದರಲ್ಲಿ ವ್ಯತ್ಯಾಸ ಆದಾಗ, ಸ್ಪೆಷಲಿ ಈ ಒಂದು ಚಳಿಗಾಲ ಬಂದಾಗ ನನಗೆ ಅಲರ್ಜಿ ಆಗ್ತಾ ಇದೆ. ಈ ರೀತಿ ಕಾರಣಗಳನ್ನು ಹೇಳ್ತಾ ಇರೋದು ನೋಡ್ತಾ ಇದ್ದೀವಿ. ಆದರೆ ಒಂದು ಏನಂದರೆ, ಅಲರ್ಜಿ ಅನ್ನೋದು ಯಾರಿಗೆ ಆಗಿರ್ಬೋದು, ಡಸ್ಟಿಂದ ಆಗಲಿ ಅಥವಾ ಫುಡ್ಡಿಂದ ಆಗಲಿ, ಆ ಒಂದು ಕಾರಣದಿಂದ ಈ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇಲ್ಲ. ಸೊ ಜನರಲಿ ಯಾರಲ್ಲೇ ಆಗಿರ್ಬೋದು ಅಲರ್ಜಿ ಅನ್ನೋದು ಬರ್ತಾ ಇದೆ ಅಂದರೆ, ಈಗ ಡಸ್ಟಿಂದ ಅಥವಾ ಫುಡ್ಡಿಂದನೇ ಅಲರ್ಜಿ ಬರೋದಾಗಿದ್ದರೆ, ಅದೇ ಒಂದು ಡಸ್ಟಲ್ಲಿ, ಅದೇ ಒಂದು ಫುಡ್ಡಲ್ಲಿ, ಅದೇ ಒಂದು ವೆದರಲ್ಲಿ ಪ್ರತಿಯೊಬ್ಬರು ನಾವು ಬದುಕ್ತಾ ಇದ್ದೀವಿ. ಹಾಗಿದ್ದಾಗ ಎಲ್ಲರಿಗೂ ಈ ಅಲರ್ಜಿ ಅನ್ನೋದು ಕಾಡೋ ಚಾನ್ಸಸ್ ಇರ್ತಿತ್ತು. ಆದರೆ ಸ್ವಲ್ಪಷ್ಟು ಜನರಲ್ಲಿ ಮಾತ್ರ ಈ ಅಲರ್ಜಿ ಅನ್ನೋದು ಬರ್ತಾ ಇದೆ. ಸ್ಪೆಸಿಫಿಕಲಿ ಈಗ ಸ್ವಲ್ಪಷ್ಟು ಜನರಿಗೆ ಮಾತ್ರ ಈ ಒಂದು ಡಸ್ಟಿಂದ ಇಫೆಕ್ಟ್ ಆಗುತ್ತೆ, ಮಿಕ್ಕದವರಿಗೆ ಆಗಲ್ಲ, ಆ ರೀತಿ ಅಂತೂ ಇರೋದಿಲ್ಲ. ಸೊ ಜನರಲಿ ನಮ್ಮಲ್ಲಿರೋ ಒಂದು ಕೊರತೆಯ ಮೂಲಕ ಈ ಒಂದು ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇರೋದು. ಸೊ ಆ ಒಂದು ಕೊರತೆನೇ ನಾವು ಸೆನ್ಸಿಟಿವಿಟಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಸೊ ಜನರಲಿ ಈ ಒಂದು ಇತ್ತೀಚಿನ ಒಂದು 2 ವರ್ಷದ ಸಮಯದಲ್ಲಿ ನೋಡೋದಾಗಿದ್ರೆ, ರೋಗ ನಿರೋಧಕ ಶಕ್ತಿ ಅನ್ನೋ ಒಂದು ಪದಾರ್ಥನ ಪಾರ್ಟ್ ಕೂಡ ತುಂಬಾನೇ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇರೋದು ನೋಡ್ತಾ ಇದೀವಿ. ಅಂದ್ರೆ ರೆಸಿಸ್ಟೆನ್ಸ್ ಪವರ್ ಅಂತ ಏನು ಹೇಳ್ತಾ ಇರ್ತೀವಿ. ಈ ಒಂದು ರೋಗ ನಿರೋಧಕ ಶಕ್ತಿಯ ಪಾತ್ರ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಜನರಲಿ ಸೆನ್ಸಿಟಿವಿಟಿ ಅನ್ನೋದು ಯಾವಾಗ ಉಟ್ಕೊಳ್ಳುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿ ಅನ್ನೋದು ಯಾವಾಗ ಕಮ್ಮಿ ಆಗ್ತಾ ಬರುತ್ತೆ, ಅದ್ರ ಫಂಕ್ಷನಿಂಗ್ ಅಲ್ಲಿ ಯಾವಾಗ ವ್ಯತ್ಯಾಸ ಅನ್ನೋದು ಕಾಡೋದಕ್ಕೆ ಶುರು ಆಗ್ತಾ ಇದೆ, ಆ ಒಂದು ಸ್ಥಿತಿಯಲ್ಲಿ ಈ ಒಂದು ಸೆನ್ಸಿಟಿವಿಟಿ ಅನ್ನೋದು ಹುಟ್ಕೊಳ್ತಾ ಇರೋದು. ಸೊ ರೋಗ ನಿರೋಧಕ ಶಕ್ತಿಯ ಫಂಕ್ಷನ್ ಅಂದ್ರೆ ಏನು? ಜನರಲಿ ನಮ್ಮ ದೇಹದಲ್ಲಿ ಬ್ಲಡ್ ಏನಿದೆ, ಈ ಒಂದು ರಕ್ತದಲ್ಲಿ ಹಲವಾರು ಸೆಲ್ಸ್ಗಳನ್ನು ನಾವು ನೋಡ್ತಾ ಬರ್ತೀವಿ. ಒಬ್ರು ಕಾಲ್ ಮಾಡಿದ್ರೆ ಮಾತನಾಡ್ಸೋಣ. ವಿಜಯನಗರದಿಂದ ಸಿದ್ದೇಶ್ ಅವರು ಕರೆ ಮಾಡಿದ್ರೆ. ನಮಸ್ತೆ ಸಿದ್ದೇಶ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸಿದ್ದೇಶ್ ಅವರೇ, ಹೇಳಿ. ಸರ್, ನಮ್ಮ ಮಗಳು 4 ವರ್ಷದ ಮಗಳು. ಓಕೆ ಸರ್, ಈಗ ಒನ್ ಇಯರ್ ಇಂದ ಅಲರ್ಜಿ ಕಡಿಮೆನೇ ಆಗ್ತಾ ಇಲ್ಲ, ನೆಗಡಿ ಕೆಮ್ಮು ಕಡಿಮೆ ಆಗ್ತಾ ಇಲ್ಲ. ಅಂದ್ರೆ ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ? ಸರ್, ಅವಳಿಗೆ ಒಂದು ಆಯಾಸ ಜಾಸ್ತಿ ಆಗ್ತಿದೆ, ನೆಗಡಿ ಒಟ್ಟ ಕಡಿಮೆ ಆಗ್ತಿಲ್ಲ, ಆಮೇಲೆ ಕಫ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಏನಾದ್ರೂ ಮೆಡಿಸಿನ್ಸ್ ತಗೋತಾ ಇದ್ದಾರಾ ಈಗ? ಸರ್, ತೋರ್ಸ್ಕೊಂಡ್ ಬಂದಿದ್ವಿ, ಜಿಬ್ರಾನ್ ಅಂತ ಕೊಟ್ಟಿದ್ದಾರೆ. ಓಕೆ,
ಆಮೇಲೆ ನೆಬ್ಲಿಗೇಷನ್ ಮಾಡಕ್ ಹೇಳ್ತಿದ್ದಾರೆ ಕಂಟಿನ್ಯೂ ಆಗಿ. ಅಂದ್ರೆ ಅದು ತಗೊಂಡಾಗ ಸ್ವಲ್ಪ ಟೈಮ್ ವರೆಗೂ ಸ್ವಲ್ಪ ಆರಾಮ್ ಅನ್ಸೋದು, ಮತ್ತೆ ಬಿಟ್ರೆ ಮತ್ತೆ ಕಾಣ್ತಾ ಇದೆ. ಸರ್ ಒಂದು 15 ಡೇಸ್ ಕಡಿಮೆ ಆಗುತ್ತೆ, ಮತ್ತೆ ಅದೇ ಪ್ರಾಬ್ಲಮ್, ಅಥವಾ ಸ್ವಲ್ಪ ಅವಳಿಗೆ ನೆಗಡಿ ಆಯ್ತು ಅಂದ್ರೆ ಮತ್ತೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲು, ಯಾಕಂದ್ರೆ ಈಗ ಇಷ್ಟಕ್ಕೆ ಮುಂಚೆ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀಪ. ಜನರಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ಅಲರ್ಜಿ ಆಗಿರ್ಬೋದು, ಅಸ್ತಮಾನೋ ಕಂಡೀಷನ್ ಆಗಿರ್ಬೋದು, ಈಗ ಮೇಲ್ಪಟ್ಟಲ್ಲಿ ನೀವು ಹೇಳ್ತಾ ಇದ್ದೀರಾ ಸ್ವಲ್ಪ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ಕಫ ತುಂಬ ಆಗ್ತಾ ಇದೆ, ನೆಗಡಿ ಆಗ್ತಾ ಇದೆ ಅಂತ. ಸೊ ಮೇಲ್ಗಡೆ ನಮಗೆ ಅದು ಮಾತ್ರ ಕಾಣ್ತಾ ಇದೆ. ಸೊ ಅದು ಹೋದರೆ ಸಾಕು ಅನ್ನೋ ಥರ ಅದಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀವಿ. ಅಂದರೆ ಕೆಮ್ಮು ಬರ್ತಾ ಇದೆ ಅಂದರೆ ಅದಕ್ಕೆ ಮಾತ್ರೆಗಳನ್ನು ತಗೊಳ್ಳೋದು, ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಂದರೆ ಸ್ವಲ್ಪ ನೆಬುಲೈಸೇಷನ್ ಮಾಡ್ಕೊಳ್ಳೋದು ಅಥವಾ ಪಫ್ಗಳನ್ನು ಯೂಸ್ ಮಾಡ್ಕೊಳ್ಳೋದು. ಈ ರೀತಿ ಸಿಂಪ್ಟಮೆಟಿಕಲಿ ನಾವು ಟ್ರೀಟ್ಮೆಂಟ್ ತೊಗೊಂಡಾಗ ಏನಾಗುತ್ತೆ, ಆ ಮೆಡಿಸಿನ್ಸ್ಗಳನ್ನು ನಾವು ಯಾವಾಗ ಯೂಸ್ ಮಾಡ್ತಾ ಇದ್ದೀವಿ ಆ ಸಮಯದಲ್ಲಿ ನಮ್ಗೆ ಆರಾಮ ಆಗ್ತಾ ಇದೆ ಅನ್ನೋ ಥರ ಕಾಣ್ತಾ ಇರುತ್ತೆ. ಒಂದು ಮೆಡಿಸಿನ್ ಬಿಟ್ಟು ಒಂದು 15 ದಿವಸ ಅಥವಾ 1 ತಿಂಗಳ ಆಯಿತು ಅಂದ್ಕೊಳ್ಳಿ, ಮತ್ತೆ ಸೇಮ್ ಸೆಟ್ ಆಫ್ ಸಿಂಪ್ಟಮ್ಸ್ ಮತ್ತೆ ರಿಯಕರ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಇಲ್ಲಿ ಮೇನ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನೋಡಿ, ಈ ಒಂದು ಅಲರ್ಜಿ ಅಥವಾ ಈ ಒಂದು ಲಕ್ಷಣಗಳು ಬರ್ತಾ ಇದೆ ಅಂದರೆ ಒಳಗಡೆ ಯಾವೊಂದು ಕಾರಣದಿಂದ ಆ ಸಮಸ್ಯೆ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಜನರಲಿ ಅಲರ್ಜಿ ಯಾರಲ್ಲೇ ಆಗಿರ್ಬೋದು, ಬರೋದಕ್ಕೆ ಮೂಲ ಕಾರಣ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿ. ಈಗ ಅಷ್ಟಕ್ಕೆ ಮುಂಚೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ ನಾನು. ಈ ಒಂದು ರಕ್ತದಲ್ಲಿ ಹಲವಾರು ಸೆಲ್ಸ್ಗಳಿದೆ, ಅಂದರೆ ಬಿಳಿ ರಕ್ತ ಕಣ ಆಗಿರ್ಬೋದು, ಕೆಂಪು ರಕ್ತ ಕಣ ಅಂತ ಹೇಳ್ತೀವಿ. ಈ ಒಂದು ರಕ್ತ ಕಣಗಳ ಕೆಲಸ ಏನಾಗಿರುತ್ತೆ ಅಂದರೆ ಡಸ್ಟಿಂದನೋ ಫುಡ್ಡಿಂದನೋ ಏನೋ ಒಂದು ವೆದರ್ ಮೂಲಕನೋ ಈ ಬಾಡಿ ಒಳಗಡೆ ಇನ್ಫೆಕ್ಷನ್ ಅದು ಹೋಗ್ತಾ ಇದೆ ಅಂದಾಗ ಆ ಒಂದು ಇನ್ಫೆಕ್ಷನ್ನ ತಡೆ ಹಿಡಿಯೋದು ಅಥವಾ ಆ ಒಂದು ಇನ್ಫೆಕ್ಷನ್ನ ಸಾಯಿಸೋ ಕೆಲಸ ಈ ಒಂದು ರಕ್ತದಲ್ಲಿರೋ ರಕ್ತ ಕಣಗಳದಾಗಿರುತ್ತೆ. ಯಾರ ದೇಹದಲ್ಲಿ ಈ ಒಂದು ರಕ್ತ ಕಣಗಳ ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇರುತ್ತೆ, ಈ ರೀತಿ ಯಾವುದೇ ಸಮಸ್ಯೆಗಳು ಎದುರಿಸ್ತಾ ಇರೋದಿಲ್ಲ. ಯಾರ ದೇಹದಲ್ಲಿ ಇದೇ ರಕ್ತ ಕಣಗಳ ಫಂಕ್ಷನ್ ದಿನೇ ದಿನೇ ಕಮ್ಮಿ ಆಗ್ತಾ ಬರ್ತಾ ಇದೆ, ಆ ಒಂದು ಸಮಯದಲ್ಲಿ ಏನಾಗ್ಬಿಡುತ್ತೆ, ಈ ಒಳಗಡೆ ದೇಹದಲ್ಲಿ ಏನು ಇನ್ಫೆಕ್ಷನ್ ಹೋಗ್ತಾ ಇದೆ ಹಾಗೆ ಉಳ್ಕೊಳ್ಳೋಕೆ ಶುರು ಆಗೋದು. ಆ ಉಳಿದಿರೋ ಇನ್ಫೆಕ್ಷನ್ನ ಮೂಲಕ ನಮಗೆ ಸಮಸ್ಯೆ ಅನ್ನೋದು ಕಾಡೋದಕ್ಕೆ ಶುರು ಆಗೋದು. ನಾವೇನು ಮಾಡ್ತೀವಿ, ಇಲ್ಲಿ ಸಮಸ್ಯೆಗೆ ಮಾತ್ರ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಆ ಒಳಗಡೆ ಮೂಲ ಕಾರಣ ಏನಿದೆ ಅದನ್ನು ಹಾಗೆ ಬಿಡ್ತಾ ಹೋಗ್ತೀವಿ. ಹಾಗಾಗಿ ಈ ಸಮಸ್ಯೆ ರಿಪೀಟೆಡ್ ಆಗಿ ಬರೋದ್ರ ಜೊತೆಗೆ ದಿನಗಳು ಕಳೀತಾ ಹೋದಷ್ಟು ಕಾಯಿಲೆ ಕೂಡ ಬೆಳೀತಾ ಹೋಗ್ತಾ ಬರುತ್ತೆ. ಆದರೆ ನಮ್ಮ ಹೋಮಿಯೋಪತಿಯಲ್ಲಿ ಮೇನ್ ಆಗಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಒಳಗಡೆ ಮೂಲ ಕಾರಣ ಏನಿದೆ, ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ಸರಿಪಡಿಸುವಲ್ಲಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಆ್ಯಂಟಿಬಯೋಟಿಕ್ಸ್ ಅನ್ನೋದಾಗಲಿ ಇರೋದಿಲ್ಲ. ಒಂದು ನ್ಯಾಚುರಲ್ ಮೆಡಿಕೇಷನ್ ಮೂಲಕನೇ ಇರೋ ಒಂದು ಸಮಸ್ಯೆನ ಬುಡ ಸಮೇತ ತೆಗೆದು ಹಾಕೋದ್ರ ಜೊತೆಗೆ ಟ್ರೀಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಮತ್ತೆ ಆ ಕಾಯಿಲೆ ತಿರುಗಿ ಬರಬಾರ್ದು ಅನ್ನೋ ಒಂದು ಸ್ಥಿತಿಗೆ ತೊಗೊಂಡು ಹೋಗೋ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ಒಂದ್ಸಲ ಬಂದು ಭೇಟಿಯಾಗಿ ಎಕ್ಸಾಮಿನೇಷನ್ ಮೂಲಕ ಫಸ್ಟ್ ತಿಳ್ಕೊಳ್ಳೋಣ ಕಾಯಿಲೆ ಯಾವೊಂದು ಹಂತಕ್ಕೆ ತಲುಪಿದೆ, ಯಾವ ರೀತಿ ಟ್ರೀಟ್ಮೆಂಟ್ನ ಅಗತ್ಯ ಇದೆ, ಮತ್ತು ಏನು ಸಮಯ ಬೇಕಾಗ್ಬೋದು ಅದನ್ನು ಸರಿಪಡಿಸೋದಕ್ಕೆ. ಈ ಎಲ್ಲ ಕ್ಲಿಯರ್ ಆಗಿ ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು ನೋಡಿ. ಧನ್ಯವಾದ ಸಿದ್ದೇಶ್ವರ ಕರೆ ಮಾಡೋದಕ್ಕಾಗಿ. ಈಗ ಹೇಳ್ತಾ ಇದ್ರಿ ಈಗಷ್ಟೇ ನೀವು, ಅಂದರೆ ಫುಡ್ಡಿಂದ ಅಲರ್ಜಿ ಆಗುತ್ತೆ, ಹೊರಗಡೆ ಒಂದೊಂದು ಸಂದರ್ಭದಲ್ಲಿ ಡಸ್ಟಿಂದ ಅಲರ್ಜಿ ಆಗುತ್ತೆ, ಕೆಲವ್ರಿಗೆ ಒಂದು ಸ್ಮೆಲ್ ಕಂಡ್ರು ಕೂಡ ಆಗ್ತಾ ಇರೋದಿಲ್ಲ. ಅಂದರೆ ದೇಹ ಪ್ರಕೃತಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ನೀವು ಟ್ರೀಟ್ ಮಾಡ್ತಾ ಹೋಗ್ತೀರಾ, ಹೇಗೆ ಇದು, ಅಥವಾ ಜೀವನ ಪರ್ಯಂತ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾನೆ ಇರಬೇಕಾ, ಏನು ಹೇಳ್ತೀರಿ? ನಿಜವಾಗ್ಲೂ, ಯಾಕಂದರೆ ಈಗ ಕಾಲರ್ ಹೇಳಿದಾಗ ನೀವು ಕೇಳಿರ್ಬೋದು, ಟ್ರೀಟ್ಮೆಂಟ್ ತಗೊಂಡಾಗ ಸಮಸ್ಯೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಇದೆ, ಮತ್ತೆ ತಿರುಗಿ ಬರ್ತಾ ಇದೆ. ಸೊ ಇದು ತಿರುಗಿ ಬರ್ತಾ ಇದೆ ಅನ್ನೋ ಒಂದು ಕಂಡೀಷನ್ ಯಾವಾಗ ಆಗುತ್ತೆ ಅಂದರೆ ನಾವು ಮೂಲ ಕಾರಣನ ಹಾಗೆ ಬಿಡ್ತಾ ಇದ್ದೀವಿ ಅಂದಾಗ ಕಾಯಿಲೆ ಮತ್ತೆ ಮತ್ತೆ ತಿರುಗಿ ಬರೋದಕ್ಕೆ ಶುರು ಆಗುತ್ತೆ. ಹಾಗಾಗಿನೇ ಹೋಮಿಯೋಪತಿಯಲ್ಲಿ, ಎಸ್ಪೆಷಲಿ ನಮ್ಮ ಹೋಮಿಯೋಪತಿಯಲ್ಲಿ ನಾವು ನಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಅಂತ ಹೇಳ್ತೀವಿ. ಅಂದರೆ ಇಂಡಿವಿಜುವಲ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುವಂಥ ಒಂದು ಮೆಡಿಕೇಶನು. ಈಗ ಒಬ್ಬರಿದ್ದಂಗೆ ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂದಾದ್ಮೇಲೆ ಅವರಿಗೆ ಅವರ ಬಾಡಿಗೆ ಅನುಗುಣವಾಗುವಂಥ ಒಂದು ಮೆಡಿಕೇಶನ್ ನಾವು ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಇರೋ ಒಂದು ಸಮಸ್ಯೆನ ಬುಡ ಸಮೇತ ತೆಗೆದುಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಒಂದು ಚಿಕಿತ್ಸೆನೇ ಈಗ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇರೋದು. ಅದರಲ್ಲೂ ಈ ಥರ ಒಂದು ಸೆನ್ಸಿಟಿವಿಟಿ ಅನ್ನೋದು ದೇಹದಲ್ಲಿ ಬೆಳೀತಾ ಬಂದಲ್ಲಿ ಜನರಲಿ 2 ರೀತಿಯ ಮೇಜರ್ ಸಮಸ್ಯೆಗಳು ಪೇಷಂಟ್ಸ್ ಎದುರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಒಂದು, ಚರ್ಮದ ಮೇಲೆ ಅದ್ರ ಇಫೆಕ್ಟ್ ಆಗೋದಕ್ಕೆ ಶುರು ಆಗೋದು. ಎರಡನೇದಾಗಿ ಬಂದ್ಬಿಟ್ಟು ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ಗೆ ಇಫೆಕ್ಟ್ ಮಾಡುವಂಥದ್ದು. ಈಗ ಚರ್ಮದ ಮೇಲೆ ಅಥವಾ ಸ್ಕಿನ್ಗೆ ಅದು ಇಫೆಕ್ಟ್ ಮಾಡ್ತಾ ಇದೆ ಅಂದಾಗ ಕಾಮನ್ ಆಗಿ ಸಫರ್ ಆಗುವಂತ ಒಂದು ಸಮಸ್ಯೆ ನಾವಿಲ್ಲಿ ನೋಡ್ತಾ ಇರೋದು ಅಂದ್ರೆ ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಹೇಳ್ತೀವಿ ನಾವು. ಸೊ ಈ ಒಂದು ಆರ್ಟಿಕೇರಿಯಲ್ ರ್ಯಾಷಸ್ ಅನ್ನೋದು ಜನರಲಿ ಕಾಡ್ತಾ ಇದೆ ಅಂದಾಗ ಮೇಲ್ಪಟ್ಟಲ್ಲಿ ಸಮಸ್ಯೆಗಳು ನೋಡೋದಾಗಿದ್ರೆ ರಿಪೀಟೆಡ್ ಆಗಿ ಕೆಂಪದಾಗಿ ದದ್ದೆಗಳಾಗ್ತಾ ಇದೆ. ಆ ದದ್ದೆಗಳೆಲ್ಲ ಆಗ್ತಾ ಇದೆ, ಆ ಒಂದು ಭಾಗದಲ್ಲಿ ನವೆ ಅನ್ನೋದು ತುಂಬಾ ಕಾಣ್ತಾ ಇದೆ, ತುಂಬಾನೇ ಉರಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗೋದು.
ಅದ್ರ ಜೊತೆಗೆ ಇರಿಟೇಷನ್ ಕೂಡ ತುಂಬಾನೇ ಕಾಣ್ತಾ ಇರುತ್ತೆ. ಈ ಥರ ಸಮಸ್ಯೆಗಳು ಕಾಡ್ತಾ ಬಂದಲ್ಲಿ ಜನರಲಿ ಯಾರೇ ಆಗಿರ್ಬೋದು ಆ ತಕ್ಷಣಕ್ಕೆ ಅದು ಕಮ್ಮಿ ಆದರೆ ಸಾಕು ಅನ್ನೋ ಥರ ಒಂದಿಷ್ಟು ಮಾತ್ರೆಗಳನ್ನು ತಗೋತಾ ಇರ್ತೀವಿ. ಆ ಕಂಡೀಷನ್ ಏನಾಗುತ್ತೆ, ತಗೊಂಡಾಗ ಕಮ್ಮಿ ಆಗ್ತಾ ಇದೆ, ಮತ್ತೆ 1-2 ದಿನ ಬಿಡಿ 3 ದಿನ ಬಿಡಿ ಸೇಮ್ ಸಮಸ್ಯೆ ರಿಪೀಟ್ ಆಗೋದಕ್ಕೆ ಶುರು ಆಗೋದು. ಎಷ್ಟೋ ಜನ 5 ವರ್ಷ ಆಯಿತು 10 ವರ್ಷ ಆಯಿತು ಮಾತ್ರೆಗಳನ್ನು ತಗೋತಾ ಇದ್ದೀವಿ ಹಾಗೆ ಕಂಟಿನ್ಯೂಸ್ ಆಗಿ. 2 ದಿವಸಕ್ಕೊಂದ್ಸಲ ನಾನು ಆ ಮಾತ್ರೆ ತಗೊಳ್ಳೇಬೇಕು, ಬಿಟ್ಟರೆ ಸಾಕು ನನಗೆ ಆ ದದ್ದೆಗಳು ಬರುತ್ತೆ. ಈ ರೀತಿ ಆ ಒಂದು ಮೆಡಿಕೇಶನ್ಗೆ ಎಡಿಕ್ಷನ್ ಆಗೋ ಲೆವೆಲ್ಗೆ ರೀಚ್ ಆಗ್ತಾ ಇದ್ದಾರೆ. ಇಲ್ಲಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಾಡಿಯ ಮೇಲ್ಗಡೆ ಅಂದ್ರೆ ಸ್ಕಿನ್ ಅಲ್ಲಿ ಏನ್ ಕೆಂಪದಾಗಿ ದದ್ದೆಗಳು ಬರ್ತಾ ಇದೆ ಅಥವಾ ನವೆ ಬರ್ತಾ ಇದೆ ಅಂತಲ್ಲ, ಒಳಗಡೆ ಏನ್ ಕಾರಣ ಇದೆ ಅದನ್ನ ಸರಿಪಡಿಸಿದಾಗ ಕಾಯಿಲೆಯಿಂದ ಹೊರಬರುತ್ತೆ. ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಾವಾಗ್ಲೇ ಮಾತನಾಡ್ತಾ ಇದ್ವಿ, ಈ ಅಲರ್ಜಿಗೆ ಒಂದು ಟ್ರೀಟ್ಮೆಂಟ್ ವಿಧಾನ ಕೂಡ ಹೇಳ್ತಾ ಇದ್ವಿ. ಹೋಮಿಯೋಪತಿನಲ್ಲಿ ಅಂದ್ರೆ ಬುಡದಿಂದ ಏನೆಲ್ಲ ಸಮಸ್ಯೆಗಳಿರುತ್ತೆ ಅದನ್ನು ತೊಡೆದು ಹಾಕಿದ್ರೆ ರೋಗ ಗುಣಮುಕ್ತರಾಗಬಹುದು ಅಂತ ಹೇಳ್ತಿದ್ವಿ. ಈ ಅಸ್ತಮಾ ಅನ್ನೋದು ಹೇಗೆ ಅಂದ್ರೆ ಅಲರ್ಜಿಗೂ ಮತ್ತು ಅಸ್ತಮಾಗೂ ಯಾವ ರೀತಿ ಇಂಟರ್ಲಿಂಕ್ ಇದೆ ಅಂತೀರಿ? ನಿಜವಾಗ್ಲೂ ಈಗ ಎಷ್ಟೋ ಜನ ಈಗ ಪೇಷಂಟ್ಸ್ಗಳೆಲ್ಲ ನೋಡ್ತಾ ಇದ್ದೀವಿ, ಸಿಂಪಲ್ ಆಗಿ ಒಂದು ಅಲರ್ಜಿಯ ಜೊತೆಗೆ ಈ ಸಮಸ್ಯೆ ಅನ್ನೋದು ಶುರು ಆಗ್ತಾ ಇದೆ. ಸೊ ಅದೇ ಅಲರ್ಜಿನ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ, ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇಲ್ಲ ಅಂದಾಗ ಎಟ್ ದ ಎಂಡ್ ಆಫ್ ದ ಡೇ ಅದು ಅಸ್ತಮಾಗ ಕನ್ವರ್ಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಆ ರೀತಿ 4 ಹಂತಗಳಾಗಿ ಒಂದು ಅಲರ್ಜಿ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮೊದಲನೇ ಹಂತದಲ್ಲಿದ್ದಾಗ ಅದನ್ನು ನಾವು ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಕರಿತಾ ಇದ್ದೀವಿ. ಅದು ಸ್ಕಿನ್ ಲೆವೆಲಲ್ಲಿ ನೋಡಿದ್ವಿ. ಅದು ಬಿಟ್ಟರೆ ಯಾವಾಗ ಈ ಒಂದು ರೆಸ್ಪಿರೇಟರಿ ಸಿಸ್ಟಮಲ್ಲಿ ಇಫೆಕ್ಟ್ ಆಗ್ತಾ ಇದೆ ಅಂದಾಗ ಫಸ್ಟ್ ಕಾಣಿಸ್ಕೊಳ್ತಾ ಇರೋದು ಅಲರ್ಜಿಕ್ ಈ ಒಂದು ರೈನೈಟಿಸ್ ಅಂತ ಹೇಳ್ತೀವಿ. ಈ ಒಂದು ಅಲರ್ಜಿಕ್ ರೈನೈಟಿಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ರಿಪೀಟೆಡ್ ಆಗಿ ಕೋಲ್ಡ್ ಕಫ್ ಮತ್ತೆ ಸ್ನೀಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ರಿಪೀಟೆಡ್ ಆಗಿ ಕೆಮ್ಮು ಬರ್ತಾ ಇದೆ, ನೆಗಡಿ ಆಗ್ತಾ ಇದೆ, ಮುಂಜಾನೆ ಎದ್ದ ಕೂಡಲೇ ಸೀನ್ಗಳು ತುಂಬ ಬರ್ತಾ ಇದೆ. ಈ ರೀತಿ ಒಂದಿಷ್ಟು ಫಂಕ್ಷನಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರೋ ಥರ ಒಂದಿಷ್ಟು ಸಮಸ್ಯೆ ಕಾಡೋದಕ್ಕೆ ಶುರು ಆಗೋದು. ಆ ಥರ ಫಂಕ್ಷನಲಿ ಇಂಬ್ಯಾಲೆನ್ಸ್ ಆದಾಗ 10ರಲ್ಲಿ ನಾವು 8ರಿಂದ 9 ಜನ ಏನು ಮಾಡ್ತೀವಿ, ಸೊ ಕೋಲ್ಡ್ ಕಫ್ ಆಗ್ತಿದೆನಾ ಸ್ವಲ್ಪ ಸಿಟ್ರಿಸನ್ ತಗೊಂಡ್ರೆ ಸಾಕು, ಸೊ ಅದನ್ನ ಮುಂದೂಡಕ್ಕೆ ಶುರು ಮಾಡ್ತೀವಿ. 1 ತಿಂಗಳ ಬಂತ ಅದು ಟ್ಯಾಬ್ಲೆಟ್ ತಗೋತೀವಿ, ಮುಂದೂಡ್ತೀವಿ, ಮತ್ತೆ ಬಂತ ಅದೇ ಥರ ರಿಪೀಟ್ ಮಾಡ್ತಾ ಹೋಗೋದು. ಒಂದು 6 ತಿಂಗಳಾಯಿತು, ವರ್ಷ ಆಯಿತು. ಯಾವಾಗ ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಮೇಲ್ಗಡೆಯಿಂದ ಕಾಯಿಲೆನ ನಾವು ಮುಚ್ಚಾಕ್ತಾ ಬರ್ತಾ ಇದ್ದೀವಿ. ಸೊ ಒಳಗಡೆ ಅದು ಇನ್ನೂ ಡೀಪ್ ಆಗಿ ಬೆಳೆಯೋದಕ್ಕೆ ಶುರು ಆಗೋದು. ಮೊದಲನೇ ಹಂತದಿಂದ ಯಾವಾಗ ಅದು 2ನೇ ಹಂತಕ್ಕೆ ತಲುಪ್ತಾ ಇದೆ, ಆ ಒಂದು ಕಂಡೀಷನ್ ಕಾಡ್ತಕ್ಕಂಥ ಒಂದು ಸಮಸ್ಯೆನೆ ಅಲರ್ಜಿಕ್ ಸೈನುಸೈಟಿಸ್ ಅಂತ ಹೇಳ್ತೀವಿ. ಈ ವಿಚಾರವಾಗಿ ತಿಳ್ಕೊಳ್ತೀನಿ. ಒಬ್ರು ಕಾಲರ್ ಇದ್ದಾರೆ, ಶ್ರೀನಿವಾಸ್ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಡಾಕ್ಟರ್ ಇದ್ರೆ ಮಾತನಾಡಿ. ಹಲೋ ಹಲೋ ಸರ್, ನಂಗೆ 2 months ಇಂದ ಸ್ನೀಸಿಂಗ್ ಇದೆ, ಓಕೆ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಡಾಕ್ಟರ್ ಇದು ಅಲರ್ಜಿಕ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಓಕೆ, ಅದು ತಗೊಂಡಾಗ ಕಡಿಮೆ ಇರುತ್ತೆ, ಮತ್ತೆ ಬಿಟ್ಟಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಮ ವಯಸ್ಸು ಎಷ್ಟು? 31. ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಇಂಜಿನಿಯರ್ ಇದೀನಿ. ಓಕೆ, ಅಂದ್ರೆ ಏನಾದ್ರೂ ಈ AC ಜಾಸ್ತಿ ಕೂತಾಗ ಆ ರೀತಿ ಅನ್ಸೋದು ಅಥವಾ ಡಸ್ಟ್ ಅಲ್ಲಿ ಹೋದಾಗ ಈ ರೀತಿ ಸ್ಪೆಸಿಫಿಕ್ ಆಗಿ ಏನಾದ್ರು? ಇಲ್ಲ, ನಮ್ಮ ಮನೆ ಹತ್ರನೇ ವರ್ಕ್ ಮಾಡ್ತಿರೋದು. ಓಕೆ, ಆದ್ರೂ ಕಂಡೀಷನ್ ಆ ತರ ರಿಪೀಟೆಡ್ ಆಗಿ ಕಾಣ್ತಾ ಇದೆ. ಹಾ, ಓಕೆ, ಫ್ಯಾಮಿಲಿ ಇಷ್ಟಲ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆ ಇತ್ತಾ? ಇಲ್ಲ ಸರ್. ಓಕೆ, ಸೊ ತೊಂದರೆ ಇಲ್ಲ. ಈ ತರ ಒಂದು ಸಿಂಪ್ಟಮೆಟಿಕಲಿ ಕೂಡ ಈಗ ನೀವು ಹೇಳ್ತಾ ಇದ್ದೀರಾ, ಟ್ಯಾಬ್ಲೆಟ್ಸ್ಗಳು ತಗೊಂಡಾಗ ಅದು ಕಮ್ಮಿ ಆಗ್ತಾ ಇದೆ, ಬಿಟ್ಟರೆ ಬರ್ತಾ ಇದೆ. ಸೊ ಇದು ಸಿಂಪಲ್ ಆಗಿ ಇಷ್ಟಕ್ಕೆ ಮುಂಚೆ ಕೂಡ ನಾನು ಹೇಳ್ತಾ ಇದ್ದೆ, ಇಲ್ಲಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ರೂಟ್ ಕಾಸ್ನ. ರೂಟ್ ಕಾಸ್ ಏನಿದೆ ಹುಡ್ಕೊಂಡು ಹೋದಾಗ ಕರೆಕ್ಟಾಗಿ ಮೆಡಿಕೇಶನ್ ಪ್ರೊವೈಡ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಅದೇ ಥರ ಆ ಸಮಸ್ಯೆಯಿಂದ ಕಂಪ್ಲೀಟಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಒಂದಿಷ್ಟು ರಕ್ತ ಪರೀಕ್ಷೆ ಕೂಡ ಮುಖ್ಯ ಆಗುತ್ತೆ, ಸ್ಪೆಷಲಿ ರಕ್ತ ಪರೀಕ್ಷೆಯಲ್ಲಿ ಅದನ್ನ ಸ್ವಲ್ಪ ಆ ಒಂದು ರಕ್ತ ಪರೀಕ್ಷೆ ಮಾಡ್ಕೊಳ್ಳೋದು ಮುಖ್ಯ ಇದೆ. ಆ ಒಂದು AC ಲೆವೆಲ್ಸಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ಅಂತ ತಿಳ್ಕೊಳ್ಳೋದು. ಅದು ಬಿಟ್ಟರೆ ESR ಅಂತ ಹೇಳ್ತೀವಿ, ಅಂದರೆ ಎರಿಥ್ರೋಸೈಟಿಕ್ ಸೆಗ್ಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. ಈ 2 ಪರೀಕ್ಷೆಗಳು ಮಾಡಿದಾಗ ಎಕ್ಸಾಕ್ಟ್ ಆಗಿ ದೇಹದಲ್ಲಿ ಅಲರ್ಜಿ ಕಂಡೀಷನ್ ಏನಾದರೂ ಕಾಣಿಸ್ಕೊಳ್ಳೋದ್ರ ಮೂಲಕ ಈ ಸಮಸ್ಯೆ ಹುಟ್ಕೊಂಡಿದ್ದೀನ ಅಥವಾ ಬೇರೆ ಒಂದು ರೀಸನ್ನಿಂದ ಹುಟ್ಕೊಂಡಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದ್ಸಲ ಬಂದು ಭೇಟಿಯಾಗಿ ಫಸ್ಟು ಜನರಲ್ ಎಕ್ಸಾಮಿನೇಷನ್ ಮೂಲಕ ಏನು ಸಮಸ್ಯೆ ಇದೆ, ಎಷ್ಟು ಮಟ್ಟಿಗೆ ಅದು ಬೆಳೆದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫರ್ದರ್ ಅದ್ರ ಜೊತೆಗೆ ಏನಾದರೂ ಪರೀಕ್ಷೆಗಳ ಅಗತ್ಯ ಇದ್ದಾಗ ಅದನ್ನು ಗೈಡ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡ್ತೀವಿ. ನಿಮ್ಮ ಒಂದು ಸಮಸ್ಯೆ ಏನಿದೆ ಕಂಪ್ಲೀಟ್ ಆಗಿ ಗುಣಮುಖ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು. ಧನ್ಯವಾದ ಶ್ರೀನಿವಾಸ್ ಕರೆ ಮಾಡೋದಕ್ಕಾಗಿ. ಅಲರ್ಜಿಕ್ ಸೈನಸೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಜವಾಗ್ಲೂ ಸೊ ಈಗ ಅಲರ್ಜಿಕ್ ಸೈನಸೈಟಿಸ್ ಅಲ್ಲಿ ನೋಡೋದಾಗಿದ್ರೆ, ಸೊ ಹಲವಾರು ಪೇಷಂಟ್ ಹೇಳ್ತಾ ಇರೋದು ನೋಡ್ತಿರ್ತೀವಿ, ತುಂಬಾ ತಲೆನೋವು ಇದೆ ನನಗೆ, ಮುಖ ತುಂಬಾ ಭಾರ ಅನಿಸ್ತಾ ಇರುತ್ತೆ, ಕಣ್ ಕೆಂಪಗಾಗ್ತಾ ಇದೆ, ಮುಖ ಮುಂಜಾನೆ ಎದ್ಕೊಳ್ಳೆ ಊದ್ಕೊಂಡಂಗೆ ಕಾಣಿಸ್ಕೊಳ್ಳೋದು, ಕಣ್ಣಿಂದ ನೀರು ಬರೋದು, ಈ ತರ ಒಂದಿಷ್ಟು ಲಕ್ಷಣಗಳು ನೋಡ್ತಾ ಇರ್ತೀವಿ.
ಈಗ ತಲೆ ನೋವ್ತಾ ಇದೆ ಅಥವಾ ತಲೆ ಭಾರ ಇದೆ ಅಂದಾಗ ಜನರಲಿ ನಾವೇನ್ ಮಾಡ್ತೀವಿ, ಪೇನ್ ಕಿಲ್ಲರ್ಸ್ಗಳನ್ನ ಯೂಸ್ ಮಾಡೋದು ಅಥವಾ ಬಾಮ್ಗಳನ್ನ ಯೂಸ್ ಮಾಡ್ಕೊಳ್ಳೋದು. ಸೊ ಆ ಒಂದು ನೋವನ್ನ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ. ಆದ್ರೆ ಇಲ್ಲೇನಾಗ್ತಾ ಇದೆ, ಸೈನೋಸೈಟಿಸ್ ಅಂದ್ರೆ ಒಂದು ಇನ್ಫ್ಲಮೇಷನ್ ಆಗಿದೆ, ಆ ಒಂದು ಭಾಗದಲ್ಲಿ ಅನ್ವಾಂಟೆಡ್ ಮ್ಯೂಕಸ್ ಅನ್ನೋದು ಫಿಲಪ್ ಆಗಿದೆ. ಎಸ್ಪೆಷಲಿ ಫ್ರಂಟಲ್ ಮತ್ತೆ ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೀವಿ. ಈ ಸೈನಸ್ ಏನಂದ್ರೆ ಒಂದು ಏರ್ವೇಸ್ ತರ ಒಳಗಡೆಯಿಂದ ಗಾಳಿ ಪಾಸ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಆ ಒಂದು ಸೈನಸ್ಗಳು ಯಾವಾಗ ಬ್ಲಾಕ್ ಆಗುತ್ತೆ ಈ ಒಂದು ಇನ್ಫೆಕ್ಷನ್ನ ಮೂಲಕ, ಅದು ಬ್ಲಾಕ್ ಆದಾಗ ನಮಗೆ ಮುಖ ಎಲ್ಲ ಭಾರ ಅನ್ಸೋದು, ತಲೆನೋವು ಬರೋದು ಕಾಡ್ತಾ ಇರುತ್ತೆ. ಈಗ ಮ್ಯೂಕಸ್ ಬ್ಲಾಕ್ ಆಗಿದೆ ಅಂದಾಗ ಎಷ್ಟೋ ಜನ ಬ್ಲಾಕ್ನ ತೆಗೆದು ಹಾಕೋದಕ್ಕೆ ಸರ್ಜರಿ ಕೂಡ ಮೊರೆ ಹೋಗ್ತಾ ಇದ್ದಾರೆ, ಆಪರೇಷನ್ ಕೂಡ ಮಾಡಿಸ್ಕೊಳ್ತಾ ಇದ್ದಾರೆ. ಆಪರೇಷನ್ ಕೂಡ ಏನಾಗುತ್ತೆ, ಏನ್ ಬ್ಲಾಕ್ ಆಗಿದೆ ಅದನ್ನ ತೆಗೆದು ಹಾಕ್ಬೋದು, ಪೇನ್ ಕಿಲ್ಲರ್ಸ್ ಮೂಲಕ ನೋವನ್ನ ಕಮ್ಮಿ ಮಾಡ್ಕೋಬಹುದು. ಆದ್ರೆ ಬ್ಲಾಕ್ ಯಾಕೆ ಆಗ್ತಾ ಇದೆ, ಸೊ ಆ ಕಾರಣನ ನಾವು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇಲ್ಲ ಅಂದಾಗ ಆಪರೇಷನ್ ಮಾಡ್ದಾದ್ಮೇಲೂ ಕೂಡ ಸಮಸ್ಯೆ ಮತ್ತೆ ತಿರುಗಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ನಮ್ಮ ಹೋಮಿಯೋಪತಿಲಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬ್ಲಾಕ್ ಆಗಿರೋದಕ್ಕೆ ಟ್ರೀಟ್ಮೆಂಟ್ ಮಾತ್ರ ಅಲ್ಲದೆ ಬ್ಲಾಕ್ ಆಗ್ತಾ ಇರೋದಕ್ಕೆ ಏನ್ ಕಾರಣ ಇದೆ ಅದನ್ನು ಕೂಡ ಸರಿಪಡಿಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದು ಬಿಟ್ರೆ ಇದೇ ಒಂದು ಕಂಡೀಷನ್ ನೋಡ್ತಾ ಇರೋದು ನೇಸಲ್ ಪಾಲಿಪ್ಸ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಲ್ಲಿ ನೀವು ನೋಡಿರ್ಬೋದು, ಮೂಗಿನ ಒಳಗಡೆ ದುರ್ಮಾಂಸ ಬೆಳೆದಿದೆ ಅಂತ ಹೇಳ್ತಿರ್ತಾರೆ. ದುರ್ಮಾಂಸ ಬೆಳೆದಿರೋದನ್ನ ಕಟ್ ಮಾಡಿ ತೆಗೆದು ಹಾಕ್ಬೇಕು, ಇಲ್ಲ ಅಂದ್ರೆ ಮೂಗಿಂದ ಉಸಿರಾಟ ಮಾಡ್ತಿಲ್ಲ, ಬಾಯಿಂದಾನೇ ಉಸಿರಾಟ ಮಾಡ್ಬೇಕಾಗ್ತಿದೆ, ಈ ತರ ಸಮಸ್ಯೆ ಎದುರಿಸ್ತಾ ಇರೋದು. ಇಲ್ಲೂ ಕೂಡ ಅದೇ ಹೇಳೋದು ನಾನು, ಈ ಒಂದು ಪಾಲಿಪ್ಸ್ ಅಥವಾ ದುರ್ಮಾಂಸ ಅನ್ನೋದು ಬೆಳೀತಾ ಇರೋದಕ್ಕೆ ಏನ್ ಕಾರಣ ಇದೆ, ಆ ಇನ್ಫೆಕ್ಷನ್ ರಿಪೀಟೆಡ್ ಆಗ್ತಾ ಇದೆ, ನಮ್ಮ ದೇಹದಲ್ಲಿ ಏನು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇದೆ, ಅದನ್ನ ಸರಿಪಡಿಸ್ತಾ ಬಂದಲ್ಲಿ ಇರೋ ಒಂದು ದುರ್ಮಾಂಸನ ಕಮ್ಮಿ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಫರ್ದರ್ ಅದು ಮತ್ತೆ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ, ಆ ಒಂದು ಸ್ಥಿತಿ ತಗೊಂಡು ಹೋಗೋಕ್ಕೂ ಹೆಲ್ಪ್ ಆಗುತ್ತೆ. ಮತ್ತೆ ಮೂರನೇದಾಗಿ ಕಾಮನ್ ಆಗಿ ನೋಡ್ತಾ ಇರೋದಮ್ಮ ಈ ಒಂದು ಟಾನ್ಸಿಲ್ಸ್ ಏನಿದೆ, ಈ ಒಂದು ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಟಾನ್ಸಿಲ್ಸ್ ಅಲ್ಲಿ ಊತ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಬಾಯಲ್ಲಿ ನೋಡಿದಾಗ ನಮಗೆ ಅದು ದೊಡ್ಡದಾಗಿ ಕಾಣಿಸ್ತಾ ಇದೆ, ಆಪರೇಷನ್ ಮಾಡಿ ತೆಗೆದು ಹಾಕ್ಬಿಡ್ತೀವಿ. ಎಷ್ಟೋ ಜನ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ, ಆಪರೇಷನ್ ಮೂಲಕ ಟಾನ್ಸಿಲ್ಸ್ ತೆಗೆದು ಹಾಕ್ಬಿಟ್ವಿ, ಈಗ ಆರಾಮಿದ್ದಾನೆ ಅನ್ಕೋತಾರೆ. ಆದ್ರೆ ಟಾನ್ಸಿಲ್ಸ್ಗಳ ಫಂಕ್ಷನ್ ತಿಳ್ಕೊಳ್ಳೋದಿಲ್ಲ ತುಂಬಾ ಮುಖ್ಯ ಇದೆ. ನಮ್ಮ ದೇಹದಲ್ಲಿ ಟಾನ್ಸಿಲ್ಸ್ಗಳ ಫಂಕ್ಷನ್ ಏನಾಗಿರುತ್ತೆ ಅಂದ್ರೆ, ಏನೇ ಒಂದು ಇನ್ಫೆಕ್ಷನ್ ದೇಹದ ಒಳಗಡೆ ಹೋಗ್ಬೇಕು ಅಂದ್ರೆ ಈ ಗಂಟ್ಲು ಮೂಲಕನೇ ಹೋಗ್ಬೇಕಾ. ಸೊ ಈ ಒಂದು ಟಾನ್ಸಿಲ್ಸ್ ಏನ್ ಮಾಡುತ್ತೆ, ಆ ಇನ್ಫೆಕ್ಷನ್ ಫರ್ದರ್ ಡೀಪರ್ ಪಾರ್ಟ್ಸ್ಗೆ ಹರಡದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಇರೋದು. ಆ ಥರ ಇರೋ ಒಂದು ಪಾರ್ಟ್ನೇ ನಾವು ಕಟ್ ಮಾಡಿ ತೆಗೆದು ಹಾಕ್ತಾ ಇದ್ದೀವಿ ಅಂದಾಗ ನಾವೇ ಒಂದು ದಾರಿ ಮಾಡಿಕೊಡ್ತಾ ಇದ್ದೀವಿ ಇನ್ಫೆಕ್ಷನ್ನ ಇನ್ನೂ ಡೀಪರ್ ಪಾರ್ಟ್ಸಿಗೆ ಹೋಗಿ ಇಫೆಕ್ಟ್ ಮಾಡೋದಕ್ಕೆ. ಸೊ ಟಾನ್ಸಿಲ್ಸಲ್ಲಿ ಊತ ಕಾಣಿಸ್ಕೊಂಡಿದೆ ಅಂದಾಗ ಊತನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಹೊರತಾಗಿ ಟಾನ್ಸಿಲ್ಸ್ಗಳನ್ನೇ ತೆಗೆದು ಹಾಕೋದು ಸರಿಯಲ್ಲ. ಸೊ ಯಾವಾಗ ಅದನ್ನೇ ನಾವು ತೆಗೆದು ಹಾಕ್ತಾ ಇದ್ದೀವಿ, ಈ 2ನೇ ಹಂತದಲ್ಲಿರೋ ಈ ಒಂದು ಸಮಸ್ಯೆ 3ನೇ ಹಂತಕ್ಕೆ ತಲುಪೋದಕ್ಕೆ ಶುರು ಆಗೋದು. 3ನೇ ಹಂತದಲ್ಲಿ ಏನಾಗ್ಬಿಡುತ್ತೆ, ಈ ಒಂದು ಉಸಿರಾಟದ ಟ್ಯೂಬ್ಗೂ ಕೂಡ ಇನ್ಫೆಕ್ಷನ್ ಹರಡಕ್ಕೆ ಶುರು ಆಗ್ಬಿಡುತ್ತೆ. ಸೊ ಆ ಒಂದು ಕಂಡೀಷನ್ನೇ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಇಲ್ಲಿ ಅರ್ಲಿ ಸೈನ್ಸ್ ಆಫ್ ವೀಸಿಂಗ್ ಅಂತ ಹೇಳ್ತೀವಿ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಅನ್ನೋದು ಇಲ್ಲಿ ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಸೊ ಯಾವಾಗ ಉಸಿರಾಟ ಕಾಣಿಸ್ತಾ ಇರುತ್ತೆ ಅದು ಕೂಡ ಎಕ್ಸ್ಪೋಸರ್ ಟು ಸಮ್ ಸ್ಟಿಮ್ಯುಲೈ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಡಸ್ಟಲ್ಲಿ ಹೋಗಿದ್ದೆ ಇವತ್ತು ನಾನು, ಅವಾಗ ನನಗೆ ಉಸಿರಾಟದ ಸಮಸ್ಯೆ ಶುರು ಆಯಿತು. ಇವತ್ತು ಜಾಸ್ತಿ ಕೋಲ್ಡ್ ಪದಾರ್ಥ ತಿಂದಿದ್ದೆ, ಅವಾಗ ನನಗೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಶುರು ಆಯಿತು. ಮತ್ತೆ ಒಂದು 2 hours 3 hours ಅಲ್ಲಿ ಆಟೋಮೆಟಿಕ್ ಆಗಿ ಸಬ್ಸೈಡ್ ಆಯಿತು. ಅಂದ್ರೆ ಒಂದು ಸ್ಟಿಮ್ಯುಲೈಗೆ ನಮ್ಮ ದೇಹ ಎಕ್ಸ್ಪೋಸ್ ಆದಾಗ ಮಾತ್ರ ಈ ಒಂದು ಉಸಿರಾಟದ ಸಮಸ್ಯೆ ಕಾಡೋದಕ್ಕೆ ಶುರು ಆಗೋದು. ಆ ಒಂದು ಕಂಡೀಷನ್ ಅಲರ್ಜಿಕ್ ಬ್ರಾಂಕೈಟಿಸ್ ಅಲ್ಲಿ ನೋಡೋದು. ಅದು ಬಿಟ್ರೆ ಇದೇ ಒಂದು ಅಲರ್ಜಿಕ್ ಬ್ರಾಂಕೈಟಿಸ್ ಬಂದಾಗ ಎಷ್ಟೋ ಜನ ಮೇಲ್ಪಟ್ಟಲ್ಲೇ ಆ ಒಂದು ಕಫ್ ಆಗಿರ್ಬೋದು, ಡ್ರೈ ಕಫ್ ಆಗಿರ್ಬೋದು ಅಥವಾ ವೀಸಿಂಗ್ ಆಗಿರ್ಬೋದು, ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಂಡು ಮುಂದೂಡ್ತಾ ಹೋದಾಗ ಕೊನೆ ಹಂತದಲ್ಲಿ ಇದೇ ಒಂದು ಸಮಸ್ಯೆ ಅಸ್ತಮಾ ಕೂಡ ಕನ್ವರ್ಟ್ ಆಗ್ತಾ ಇರೋದು. ಈ ರೀತಿ ಹಂತ ಹಂತವಾಗಿ ಈ ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಮೂಲ ಕಾರಣ ತಿಳ್ಕೊಂಡು ಯಾರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ, ಇನಿಷಿಯಲ್ ಹಂತದಲ್ಲಿ ಆ ಕಾಯಿಲೆನ ತಡೆ ಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಯಾರು ಅದನ್ನು ಹಾಗೇ ನೆಗ್ಲೆಕ್ಟ್ ಮಾಡ್ಕೊಂಡು ಮುಂದೂಡ್ತಾ ಇದ್ದಾರೆ, ಕಾಯಿಲೆನ ದಿನೇ ದಿನೇ ಅವರೇ ಬೆಳೆಸ್ತಾ ಇದ್ದಾರೆ ಅನ್ನೋ ಸ್ಥಿತಿಗೆ ಹೋಗ್ತಾ ಇದೆ ಅಂತ ತಿಳಿಸ್ಬೋದಮ್ಮ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಅಸ್ತಮಾ ಹಾಗೆ ಅಲರ್ಜಿ ಸಮಸ್ಯೆ ಯಾವ ರೀತಿ ಉಲ್ಬಣ ಆಗುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ವಿಧಾನ ಹೇಗಿರುತ್ತೆ, ನಮ್ಮ ಹೋಮಿಯೋಪತಿನಲ್ಲಿ ಯಾವ ರೀತಿ ಚಿಕಿತ್ಸಾ ವಿಧಾನಗಳ ಮೂಲಕ ನಾವು ಗುಣಪಡಿಸಿಕೊಳ್ಳಬಹುದು ಎಲ್ಲದರ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಪ್ರಶಾಂತ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ ಹಾಗೂ ಜಯನಗರದಲ್ಲಿದೆ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿಯಲ್ಲಿ ಬ್ರಾಂಚಸ್ಗಳಿದೆ. ಅಲ್ಲೂ ಕೂಡ ನೀವು ವಿಸಿಟ್ ಮಾಡಬಹುದು. ಹಾಗೆ ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೋಲ್ಹಾಪುರ, ನಾಗ್ಪುರ, ಔರಂಗಾಬಾದ್ ಹಾಗೂ ನಾಸಿಕ್ನಲ್ಲೂ ಕೂಡ ಬ್ರಾಂಚಸ್ಗಳಿದೆ. ಹೆಚ್ಚಿನ
ಡೀಟೇಲ್ಸ್ಗಾಗಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿದೆ 9620240240ಗೆ ಕರೆ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.